ನುಗ್ಗಿದ್ದೆ ತಂದೆ. ತಿಳಿದೇನು ತಿಳಿದು ಮಾಡ್ತಿರೋ ತಪ್ಪನನ್ನ ಕ್ಷಮಿಸು ತಂದೆ. ನನ್ನ ತಾಯಿಯನ್ನು ಕೊಂದ ನೀಚನ ಮೇಲೆ ಸೇಡು ತೀರಿಸ್ಕೊಳಕ್ಕೋಸ್ಕರ ಈ ಕಾರ್ಯನ ನಾನು ಮಾಡಲೇಬೇಕು. ನನ್ನ ಕೆಲಸ ಆದ ತಕ್ಷಣವೇ ಈ ಕೆಲಸಕ್ಕೆ ಗುಡ್ ಬೈ ಹೇಳಿ ದೇವರಂತಿರುವ ಸೂರ್ಯನ ಜೊತೆ ಮದುವೆ ಮಾಡಿಕೊಂಡು ಸುಖವಾಗಿ ಜೀವನ ನಡೆಸಬೇಕು ಅಂದ್ಕೊಂಡಿದ್ದೀನಿ ತಂದೆ. ಏನು ಮಾರಾಣಿ ಅವರು ಸಿರಿ ಸುಖದ ಬಗ್ಗೆ ಏನೋ ವಿಚಾರ ಮಾಡ್ತಿರ್ವಲ್ಲ? ಹಾಗೇನಿಲ್ಲ ಸೂರ್ಯ, ನಮ್ಮ ಪ್ರೀತಿ ಬೆಟ್ಟದಷ್ಟು ಬೆಳೆದಿದ್ರು ಕೂಡ ಕಂಕಣ ಬಲ ಕೂಡ್ ಬರ್ತಿಲ್ವಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ಅದಕ್ಕೆ ಚಿಂತೆ ಮಾಡ್ತಿ ಜ್ಯೋತಿ? ಏಕೆ ನನ್ನ ಮೇಲೆ ನಂಬಿಕೆ ಇಲ್ಲವೇ? ಛೇ, ನಿನ್ನಂಥ ದೇವಮಾನವ ಮೇಲೆ ನಾನು ಅಪನಂಬಿಕೆ ಇಟ್ಟರೆ ಆ ದೇವ್ರು ಕೂಡ ನನ್ನನ್ನು ಕ್ಷಮಿಸೋದಿಲ್ಲ. ಅಂದ ಹಾಗೆ ಆ ವಿಶ್ವಾಗ್ನಿಯವರ ಶ್ರೀಮಂತರ ಮನೆಯಲ್ಲಿ ನೀನು ಏನು ಕೆಲಸ ಮಾಡುವೆ ಜ್ಯೋತಿ? ಮಿಲ್ ಮ್ಯಾನೇಜರ್ ಕೆಲಸ ಮಾಡ್ತಾ ಇದ್ದೀನಿ ಸರ್. ತುಂಬಾ ಸಂತೋಷ ಜ್ಯೋತಿ. ನನ್ನ ತಂಗಿಯ ಮದುವೆ ಅಂತೂ ಆಯ್ತು. ಇನ್ನು ನಮ್ಮಿಬ್ಬರ ಮದುವೆಯಾಗಿ ಸತಿಪತ್ಯಗಳಾಗೋಣ. ನೋಡಿ, ನೀವಿಂಥ ಸಂತೋಷ ಸುದ್ದಿ ಹೇಳ್ತಾ ಇದ್ದೀರಲ್ಲ, ನನಗೆಷ್ಟು ಸಂತೋಷ ಆಗ್ತಿದೆ ಗೊತ್ತಾ? ನೋಡಿ, ನಾ ಹಕ್ಕಿ ಅಂತ ಹಾರಾಡಿ ಕುಣಿಬೇಕು ಅನ್ನಿಸ್ತಾ ಇದೆ. ಮತ್ತೆ ತಡಚಿನ ಕುಣಿದು ಬಿಡು. ಓ ಪ್ರೀತಿಯೇ, ಐ ಲವ್ ಯು. ಓ ಪ್ರೀತಿಯೇ, ಐ ಲವ್ ಯು. ಇರಲಿ 100 ವರುಷ ಅರುಳುವ ಪ್ರೇಮಕ್ಕೆ ಈ ಜನ್ಮವೇ ಪರವಶ. ನೋಡು ಸೂರ್ಯ, ನೀನು ಹೇಳಿದಂತೆಯೇ ನಾನು ಮದುವೆಯಾಗಿ ಬಂದರೂ ನಿನ್ನ ಮನೆನ ನಂದನವನಂತ ಇಟ್ಕೋತೀನಿ. ಈ ಮಾತು ಸತ್ಯ. ಆಯ್ತು ಜ್ಯೋತಿ. ಜ್ಯೋತಿ ಸರಿ ಸೂರ್ಯ, ನೀನು ಹೋಗಿ ಬಾ, ನಮ್ಗೊಂದು ಸ್ವಲ್ಪ ಕೆಲಸ ಇದೆ, ನಾನು ಮುಗಿಸ್ಕೊಂಡು ಬರ್ತೀನಿ. ಆಯ್ತು, ನನ್ನ ಹೊಲದಲ್ಲಿ ಕೆಲಸ ಇದೆ, ನಾನು ಬರ್ತೇನೆ. ಸರಿ ಆಯ್ತು. ಹಲೋ ಜ್ಯೋತಿ, ಯಾರು ಇಲ್ಲದ ಈ ಪ್ರಶಾಂತ ವಾತಾವರಣದಲ್ಲಿ ಹಕ್ಕಿಯಂತೆ ಮೋಡದಲ್ಲಿ ತೇಲಾಡುತ್ತಿರುವೆಯಲ್ಲ, ಏನು ವಿಷಯ? ಹಾಗೇನಿಲ್ಲ, ನಿನ್ನನ್ನೇ ಹುಡ್ಕೋತ ಬಂದೆ. ಕೆಲಸ ಮುಗಿಸ್ಕೊಂಡು ಹೋಗ್ತಿದ್ದೆ, ಅಷ್ಟರಲ್ಲಿ ನೀನು ಬಂದೆ. ಜ್ಯೋತಿ, ನಿನ್ನಿಂದ ಒಂದು ಮುಖ್ಯವಾದ ಕೆಲಸವಾಗಬೇಕಿತ್ತು.
ಅದೇನಂತ ಹೇಳಿ ವಿಶ್ವ, ನಾನು ಕೈಲಾದ ಮಟ್ಟಿಗೆ ನಾ ಮಾಡ್ಕೊಡ್ತೀನಿ. ನೋಡು ಜ್ಯೋತಿ, ನಾನು ಬಯಸಿದ ಲಕ್ಷ್ಮಿ ನನ್ನ ಬದಲಾಗಿ ನನ್ನ ತಮ್ಮನನ್ನು ಪ್ರೀತಿಸಿ ಮದುವೆಯಾದಳು. ಅದಕ್ಕೆ ಸಂತೋಷ ತುಂಬಿರುವವರ ಬಾಳಿನಲ್ಲಿ ಚಂಡಮಾರುತ ಬಿರುಗಾಳಿ ಎಬ್ಬಿಸಬೇಕಾದರೆ ಆ 3 ಜನ ಅಂದರೆ ಸೂರ್ಯ, ಚಂದ್ರ, ಚಂದ್ರನಂತಿರುವ ಅಣ್ಣ ತಮ್ಮಂದರಲ್ಲಿ ಸರಸ ಹುಟ್ಟಿಸಿ ನಂತರ ಮೊದಲನ್ನು ಮದುವೆಯಾಗಿ ಸರಸ ತುಂಬಿರುವ ಅಣ್ಣ ತಮ್ಮಂದರಲ್ಲಿ ವಿರಸ ಹುಟ್ಟಿಸಿ ಮನೆಯಿಂದ ಆಚೆ ಹಾಕಬೇಕು ಜ್ಯೋತಿ. ನೆವರ್. ನಂದನು ಅಂತ ನಾನ್ ಮನೆ ಬರಿಬೇಕಾ? ಇದು ನನ್ನ ಕೈಯಿಂದ ಸಾಧ್ಯವಿಲ್ಲ. ಹಾಗಾದರೆ ಹಿಂದೇಳಿನ ಗಂಟು ಮೂಟೆಗಳನ್ನು ಕಟ್ಟಿಕೊಂಡು ಜಾಗ ಖಾಲಿ ಮಾಡು. ಇಂಥ ಸಣ್ಣ ಮನೆ ಮುರುವ ಕೆಲಸಕ್ಕೆ ಹೆಣ್ಣುಗಳೇನು ಕಡಿಮೆ? ಬೇಡ ವಿಶ್ವ, ಆ ರೀತಿ ಮಾಡಬೇಡ. ಯಾಕಂದ್ರೆ ನನಗೆ ಹಣದ ಅವಶ್ಯಕತೆ ತುಂಬಾ ಇದೆ. ನೋಡು ಜ್ಯೋತಿ, ನಿನಗೆ ಹಣ ಬೇಕಾದರೆ ಈ ಕೆಲಸ ಮಾಡಿ ಮುಗಿಸು. ಮಿಂಡಲಿಗಾಗಿ ಗಂಡನನ್ನೇ ಕೊಲೆ ಮಾಡುವ ಈ ಹಾಳು ಸಮಾಜದಲ್ಲಿ ಇಂಥ ಒಂದು ಮನೆ ಮುರುವ ಕೆಲಸ ಮಾಡಲು ತುಂಬಿ ತುಳುಕಾಡುತ್ತಿರುವರು ಹೆಣ್ಣುಗಳು. ದೇವ, ಎಂತ ಅಗ್ನಿ ಪರೀಕ್ಷೆಗೆ ನನ್ನ ದೂಕಿದ್ಯಾ? ಈಗ ತಾನೇ ನಿಮ್ಮ ಮನೆಯನ್ನು ನಂದನು ಅನ್ನೋದಂತೆ ನೋಡ್ಕೋತೀನಿ ಅಂದೆ. ಈಗ ನಾನೇ ನನ್ನ ಕೈಯರ ಮನೆ ಮರಿಬೇಕು. ಹೌದು, ನನ್ನ ಕೆಲಸ ಆಗ್ಬೇಕಂದ್ರೆ ನಾನು ಈ ಕೆಲಸ ಮಾಡಲೇಬೇಕು. ಜ್ಯೋತಿ, ಹೇಳು, ಯಾವ ನಿರ್ಧಾರಕ್ಕೆ ಬಂದೆ? ಆಯ್ತು ವಿಶ್ವ, ಈ ಕೆಲಸ ನಾನು ಮಾಡ್ತೀನಿ. ಯಾಕಂದ್ರೆ ಬಡತನದಿಂದ ಬೆಂದು ಬಂದು ಸಾಕಾಗ್ಬಿಟ್ಟಿದೆ. ಇವಾಗ ಬಡತನದಿಂದ ನಾನು ಸುಖವಾಗಿ ಬಾಳ್ಬೇಕಂದ್ರೆ ಈ ಕೆಲಸ ನಾನು ಮಾಡಲೇಬೇಕು. ನನಗೆ ಹಣದ ಅವಶ್ಯಕತೆ ಬೇಕೇ ಬೇಕು. ಚಿಂತಿಸಬೇಡ ಜ್ಯೋತಿ, ನಿನಗೆ ಬೇಕಾದಷ್ಟು ಹಣ ತಗೋ. ಆದರೆ ನಿನ್ನ ಈ ಪ್ರಾಯ ಇದ್ದಾಗಲೇ ಹಣ ಗಳಿಸಬೇಕು. ಏಕೆಂದರೆ ಪ್ರಾಯ ಇದ್ದಾಗಲೇ ಹಣ ಗಳಿಸಬೇಕು. ಇಲ್ಲವಾದರೆ ಪ್ರಾಯ ಹೋದ ಹೆಣ್ಣು ಕೊಳೆತ ಹಣ್ಣು ಎರಡು ಒಂದೇ ಈ ವಿಶ್ವನ ದೃಷ್ಟಿಯಲ್ಲಿ. ಹಲೋ ಮಂತೇಶ್, ಹಗ್ಗಾಡಿ ಜಗ್ ಬಾಡಲ್ಲಿ ಥ್ಯಾಂಕ್ ಯು ವಿಶ್ವ. ದಯಮಾಡಿ Thank you so much. ಕಟ್ಟಿರ್ತಾರ ಹಗ್ಗಾಡಿ ಜಗ್ ಹಾ, ದಯವಿಟ್ಟು. ಜ್ಯೋತಿ, ಯಾರು ಇಲ್ಲದ ಈ ಪ್ರಶಾಂತ ವಾತಾವರಣದಲ್ಲಿ ಹಕ್ಕಿಯಂತೆ ಮೋಡದಲ್ಲಿ ತೇಲಾಡುತ್ತಾ ನವಿಲಿನಂತೆ ನರ್ತಿಸಿ ಈ ವಿಶ್ವನ ಮನ ತಣಿಸಬಾರದೆ. ಆಯ್ತು ವಿಶ್ವ, ನಿನ್ನ ಆಸೆ ಅಂತ ಆಗ. ಪ್ರೇಮತರಂಗಿಣಿ ನೀನು ನೀನು ತುಂಬಿ ಹರಸಿದೀತೇನು. ಪ್ರೇಮತರಂಗಿಣಿ ನೀನು ನೀನು ತುಂಬಿ ಹರಸಿದೀತೇನು. ಜೊತೆ ಮಾಡಿದ ಬ್ರಹ್ಮ ಈ ಹೆಣ್ಣನು, ಜೊತೆ ಮಾಡಿದ ಬ್ರಹ್ಮ ಈ ಹೆಣ್ಣನು. ಸುಧಾಕರ ನೀವು ನೀವು ಪ್ರೇಮ ಪಲ್ಲವಿ ನಾನು. ರಾಗ ಸುಧಾಕರ ನೀವು ನೀವು ಪ್ರೇಮ ಪಲ್ಲವಿ ನಾನು. ಬೇರೆ ಏನು ಎಂದು ನಾ ಕೇಳಿನು, ಬೇರೇನು ಎಂದು ನಾ ಕೇಳಿನು.
ಹೃದಯ ಹಸಿರಾಗಿದೆ ಮೇಘ ನೀನಾಗಿ ಭೂಮಿ ನಾನಾಗಿ ಹೃದಯ ಹಸಿರಾಗಿದೆ ಜ್ಯೋತಿ, ನನಗೆ ಪೇಟೆಯಲ್ಲಿ ಸ್ವಲ್ಪ ಕೆಲಸವಿದೆ, ನಾನು ಬರ್ತೀನಿ. ಬಾಯ್. ಹೋಗು ವಿಶ್ವ, ಹೋಗು. ಇವಾಗ ನೀ ಏನೇ ಕೆಲಸ ಹೇಳಿದ್ರು ನಾನು ಮಾಡ್ತೀನಿ. ಯಾಕೆ ಗೊತ್ತಾ, ನನ್ನ ತಾಯಿನ ಸಾಯಿಸಿದನಲ್ಲ ನಿನ್ ತಮ್ಮ, ಅವನ ಮೇಲೆ ನಾನು ಸೇಡ್ ತೀರಿಸ್ಕೊಳಕ್ಕೋಸ್ಕರ. ಅಗ್ನಿ, ಇನ್ನು ಮುಂದೆ ನಿನಗೆ ಉಳುಗಾಲ ಇಲ್ಲ. ಇವತ್ತಿಂದನೇ ಕೌಂಟ್ ಡೌನ್ ಮಾಡು ನೀನ್ ಸಾಯೋ ದಿನಗಳನ್ನ. ಮಣ್ಣು ಹಾಕ್ಲಿ ಉತ್ತಕೊಂಡು ಪತ್ತಲ್ಲ ಮೆಟ್ಟಿಕೊಂಡು ಚೆಪ್ಪಲ್ಲ ಜಗ್ಗಿ ಬಂದ ನಮ್ಮ ಹಿಂದಲ್ಲ ಬಂದ ಹಿಂದಲ್ಲ ಅಮ್ಮ ಹೂವಸಿ ಕಾಡಿ ತಕ್ಕಲ್ಲ ಅರೆ ಐದು ಬಿಸಪುರ ತಪುರ ಸಜಿನ ಸಜಿನ ಬಿದಿವಿ ಅಂದ್ರೆ ಸಜಿನ ಸಜಿನ ಬಿದಿವಿ ಅರೆ ಕನಸಲ್ಲು ನೀನೆ ಮನಸಲ್ಲು ನೀನೆ ಎಲ್ಲೆಲ್ಲೂ ತುಂಬಿರುವೆ ನನ್ನ ಅನ್ನೈ ಕಾಡಿರುವೆ ಹೊರಬಲ್ಲಿ ತುಂಬಿರುವೆ. ಉಪ್ಪಿನಕಾಯಿ ಬೇಕೇನ್ರಿ? ಉಪ್ಪಿನಕಾಯಿ ಡಬ್ಬಿನ ತೊಗೊಂಡ್ಬಿಡು, ನೆಕ್ ಕೊಟ್ಬಿಡು. ಯಾರ್ರಿ ಅದು ಉಪ್ಪಿನಕಾಯ? ತಡಿಯೋ, ಇನ್ನ ಪೂರ್ತಿ ಹೇಳ್ತೀನಿ. ಏನ್ ಅವಸರದಾಗ ಹುಟ್ಟೆನ್ನಿ? ಯಾರಿಗೆ ಬೇಕು ಮಾವಿನಕಾಯಿ ಉಪ್ಪಿನಕಾಯಿ? ಒಂದು ಸಲ ನಾನು ಉಪ್ಪಿನಕಾಯಿ ತಿಂದ ಬಿಟ್ರ ಆಹಾ ಏನ್ ಹೇಳಿ ಅದರ ಮಜಾನ. ಯಾರಿಗೆ ಬೇಕು ಉಪ್ಪಿನಕಾಯಿ? ಬರ್ರಿ 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 ಬರ್ರಿ. ಬಾ ಮುಗಿತು ಬಾ ನಂದು. ಹಲೋ, ಏ ಡಿಕ್ಕಿ ನೀನಾ? ಹೌದು, ನಾನ ಡಿಕ್ಕಿ. ಡಿಕ್ಕಿ ನೀನ ಡಿಕ್ಕಿ? ಉಪ್ಪಿನಕಾಯಿ ರೇಟ್ ಏನ್ ಮಾಡಿ? ನೋಡ, ನೀ ಹೊಳ್ಳ ಮಳ್ಳ ಡಿಕ್ಕಿ ಗಿಕ್ಕಿ ಅನ್ಬೇಡ. ನಮ್ಮಪ್ಪ ನಮ್ಮವ್ವ ಸೇರಿ ರುಕ್ಕು ಅಂತ ಹೆಸರಿಟ್ಟಾರ. ನೀನು ನೆಟ್ಟಗ ರುಕ್ಕು ಅಂತ ಹೆಸರಿಟ್ಟು ಕರಿ. ಹಂಗ ಅಂತ ತೋರಿ ರುಕ್ಕು ಅಂತೇಳಿ. ದೋಸ್ತ, ಒಂದ ಸಲ ನನ್ನ ಉಪ್ಪಿನಕಾಯಿ ತಿಂದು ನೋಡು, ಅದ್ರ ರುಚಿನ ಬೇರೆ ಆಯ್ತು. ನನ್ನ ಉಪ್ಪಿನಕಾಯಿದ ಹೇಳ್ರಿ ನಿಮ್ ಉಪ್ಪಿನಕಾಯಿ ರೇಟ. ಏನ ಉಪ್ಪಿನಕಾಯಿ ರೇಟ? ಮತ್ತ ಅಲ್ಲಿಗೆ ಜಿಗಿದೆನ್ನಿ? ಒಟ್ಟ ಜಿಗಿತನ ಒಟ್ಟ ನಿಂದ್ರಂಗಿಲ್ಲವ. ಅಲ್ಲ, ನೀವು ಒಬ್ಬರ ತಲೆ ಉಪ್ಪಿನಕಾಯಿ ಯಾಕೆ ತಿಂತಿ ಹೇಳು? ಯಾಕಂದ್ರ ಉಪ್ಪು ಖಾರ ಹುಳಿ ಹಾಕಿ ಸದಾ ಮಾಡಿರ್ತೀರಲ್ಲ ಅದಕ್ಕ. ಇಲ್ಲ ಬಟ್ಟ, ಏನು ತಲಿಲೇ ನಿನ್ನ ತಲಿ ಅಲ್ಲದು ಹೆಟ್ಟದು. ಅಲ್ಲ, ಮತ್ ನಾನು ಉಪ್ಪಿನಕಾಯಿ ಸ್ವಲ್ಪ ವ್ಯಾಪಾರ ಮಾಡಲ್ಲ. ಮಾಡ್ತೇನ್ರಿ, ಮಾಡ್ತೇನೆ. ಯಾಕೆ ಬಡ್ಕೊಳತ್ತೀರಿ? ತಿಂಡಚ್ಚಾಗಿ ಯಾಕೆ ಬಡ್ಕೋತ ಅಂದ್ರೆ ಮತ್ತೇನ್ ಹೇಳ್ಬೇಕು ನನಗೆ ರೀ? ಮತ್ ವ್ಯಾಪಾರ ಮಾಡ್ರಿ ಉಪ್ಪಿನಕಾಯಿ. ತಡಿ, ನಮ್ ಇವ್ರು ಬಂದ್ರ ಮಾಲಕ್ರ. ಉಪ್ಪಿನಕಾಯಿ ರೀ, ಉಪ್ಪಿನಕಾಯಿ ಭಾರಿ ತಾಜಾ ತಾಜಾ ಉಪ್ಪಿನಕಾಯಿ, ಭಾರಿ ಮಸ್ತ್ ಮಸ್ತ್ ಉಪ್ಪಿನಕಾಯಿ ರೀ. ನಮ್ಮದು ಒಮ್ಮೆ ನೀವು ತಿಂದ್ರ ಮತ್ತೊಮ್ಮೆ 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 ತಿನ್ನಬೇಕು ಅನಿಸ್ತದೆ. ಬರ್ರಿ ಬರ್ರಿ ಬರ್ರಿ, ಯಾರಿಗೆ ಬೇಕು ಯಾರಿಗೆ ಬೇಡ, ಸಿಕ್ಕವ್ರು ಸಿಕ್ಕವ್ರಿಗಿಲ್ಲ. ಬರ್ರಿ 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 ಬರ್ರಿ, ಉಪ್ಪಿನಕಾಯಿ ಬೇಗ ಬರ್ರಿ ಬೇಗ ಬರ್ರಿ ಬೇಗ. ಬೇಗ ಬರ್ರಿ ಬೇಗ ಬರ್ರಿ ಬೇಗ ಬರ್ರಿ. ಬೇಬರ್ಸಿ ಹೊಳೆ ಬೇಬರ್ಸಿ. ಅಲ್ಲ, ಇಲ್ಲೊಬ್ರು ವ್ಯಾಪಾರ ಮಾಡಕ್ ಬಂದಾರ, ನಾಳೆ ಹೋಗ್ಬೇಕು ಹೋಗಬಾರ್ದು ಅಟ್ಟು ತಿಳಿಯಂಗಿಲ್ಲ. ನತ್ತು ತಿಳಿಗೇಡಿ ಏ ಖಬರ್ಗೇಡಿ ಎ ಬಿ ಸಿ ಡಿ ಜಡ್. ನೀ ಬಂದಿ ಅಂತ ನನಗೆ ಕುಣಸ್ ಬಿದ್ದಟ. ಏನೋ ದೊಡ್ಡ ಓಣಿ ವ್ಯಾಪಾರ ಮಾಡ್ತಾರಂತ ಬಂದೆ. ಏನೋ ಅಂತಾರಲ್ಲ, ಹೆಣ್ಮಕ್ಳ ಬುದ್ಧಿ ಮೊಣಕಾಲಕ್ಕೆ ಹೋಗಂತ. ಹೌದು, ನನ್ನ ಬುದ್ಧಿ ಮನಕಾಲಕ್ಕೆ ಚೆನ್ನಾಗೈತಿ, ನಿನ್ನ ಬುದ್ಧಿ ಮೊಣಕೋಲ ಮ್ಯಾಲ ಐತನ. ನೋಡು, ಮೊದಲ್ ನಾ ಬಂದಿನಿ, ನಾ ವ್ಯಾಪಾರ ಮಾಡಕ್ಕಿಲ್ಲ. ನೀ ಏನ ಜಾಗ ಖಾಲಿ ಮಾಡ್ತೀಯೋ
ಏನು ಇಲ್ಲ ಇಲ್ಲ ಅಂದ್ರೆ ಏನು ನೀಂದಿಲ್ಲ ಕುಣಿಗೆ ಹೋಗದು ಪನ್ನೀರ್ ತೊಗೊಂಡು ನಾ ಏನ್ ಮಾಡ್ಬೇಕು ನೀ ಹೆಣ್ಣಾಗಿ ನನಗೆ ಜಬರ್ದಸ್ತ್ ಮಾಡ್ತಿ ಅಂದ್ರ ನಾನು ಇಲ್ಲೇ ಶುರು ಮಾಡ್ತೀನಿ ನೋಡ ಹಂಗ ಹಂಗಂದ್ರ ನಾನು ಇಲ್ಲೇ ವ್ಯಾಪಾರ ಮಾಡ್ತೀನಿ ನೋಡಿ ಹಂಗಂದ್ರ ಮಾಡಂಗಾರ ನಾನು ನೋಡೇ ಬಿಡ್ತಾನೆ. ನೀನು ಮಾಡ ಹಂಗಂದ್ರ ನಾನು ನೋಡೇ ಬಿಡ್ತೀನಿ. ಗೋಪಿ ಗೋಪಿ ಮಮ್ಮ ನಿನಗ ಉಪ್ಪಿನಕಾಯಿ ಬೇಕು ಬೇಡ ನೀ ಮಾಲ್ ನೋಡಿ ವ್ಯಾಪಾರ ಮಾಡ ಮತ್ತ ಅಷ್ಟೇ ಯಾಕೆ ಪಡ್ಕೋತಿರ್ತಾಳ್ರಿ ರುಕ್ಕವ್ರ ಹೇಳ್ರಿ ಮೊದಲು ಉಪ್ಪಿನಕಾಯಿ ರೇಟ ಉಪ್ಪಿನಕಾಯಿ ರೇಟ್ ಭಾಳ ಏನಿಲ್ಲಪ್ಪ 1/4 ಕೆಜಿಗೆ 10 ರೂಪಾಯಿ ಅಷ್ಟ. ನೀವು ಎಲ್ಲಿ ಮುರ್ಕೋತ ನನ್ನ ಕಾಲು ಮಾಲ್ ನೋಡಿ ವ್ಯಾಪಾರ ಮಾಡ ಒಳಗ ಕೈ ಹಾಕ ಒಳ ಕೈ ಹಾಕ್ಬಿಡ ಅವ್ನ ಮಾತು ಕೇಳು. ಮ್ಯಾಲ ಬೆಳಕ ಒಳಗ ಹುಳಕಲೆ ಹುಳಾನ ಬುಟ್ಟು 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 ಹುಳಾನ ಅದಾವಲೆ ಬರೀ ಹುಳಾನ. ಇವನು ಅಜ್ಜ ಭಾಳ ತಿಂಡಿ ಹೋದನ್ ಬಿಡು ಇರ್ಲಿ ಬಿಡು ಅಂತ ನಾ ಸುಮ್ಮಿದ್ರ ಭಾಳ ಮಾಡಕತ್ತಾನ ಅಲ್ಲಿವ ಯಾಕೆ ತಡಿ ನೀ ಸಾಯ್ಬೇಡ ನೀ ಔಷಧದಾಗ ಹುಟ್ಟೇನ ಓಯ್ ಇಲ್ಲಿ ನೋಡಿಲ್ಲೇ ಇದೊಂದು ಸಲ ಹುಳುಕ ಗಿಳಕ ಅಂದಿ ಇನ್ನೊಂದ್ ಸಲ ಅಂದಿ ನಿಂದು ಕೆತ್ತ ನಿನ್ನ ಕೈಯಾಗ ಕೊಡ್ತೀನಿ ಭಾಳ ಹುಷಾರಿರ. ಏನು ಕಿತ್ತು ಕೈಯಾಗ ಕೊಡ್ತೀಯ ನನ್ನ ರಸಪುರಿ ಮಾಯನ ನಿನ್ನ ಕಣ್ಣ ಕಿತ್ತ ಕೈಯಾಗ ಕೊಡ್ತೀನಿ ನೋ ನನ್ನ ರಾಜ. ಅಷ್ಟೇ ಹೌದಿಲ್ಲ ನಾನ ಬ್ಯಾರೇನ ತಿಳ್ಕೊಂಡಿದ್ದೆ ಅದ್ರ ಬಾಯಿಂದ ಉಗುಳರ ಉಗುಳು ಅದನ್ನು ತಿಂತಿ ಇದನ್ನು ತಿಂತಿ ಹಣ್ಣು ಸೌರ್ತಿ ತಡಿಯೋ ಹೊಯ್ಕೊಂಡ್ ಬಿಡ್ತೀನಿ ಸಂಬಂಧ ಮತ್ನ. ಹೌದೌದು ನಿಂದ ಬಾಳ ಬೆಳಕೈತ್ ನೋಡ 5 ರೂಪಾಯಿ ಉಪ್ಪಿನಕಾಯಿ ತಂದು ಎಷ್ಟ ಹಾರಾಡ್ತಿಲ್ಲ ನೀನು ಉಪ್ಪಿನಕಾಯಿ ತಿಂದ ಮುಂದ್ಕುಂದ ಮಂದಿಗೆಲ್ಲ ರೋಗ ಹಸ್ತಿಲ್ಲ ನೀನು ರೋಗ ಹಸ್ತಿ. ಯಾರಿಗೆ ರೋಗಿಲ್ಲಲೇ ಈಗ ಯಾರಕ್ಕೂ ಯಾರಿಗೆ ರೋಗಿಲ್ಲ ಉಪ್ಪಿನಕಾಯಿ ತಿಂದ ಮುತ್ತುಗಿನ ಮದುವೆ ಎಲ್ಲರಿಗೂ ರೋಗ ಐತಿ ಈಗ ಯಾಕಂತ ಹೇಳ್ತಾನೆ ಕೇಳ ಕೇಳಿಸ್ಕೋ. ನಿಮ್ಮಂತ ಬಣ್ಣದ ಹುಡುಗ್ಯಾರು ಕೊಳಕ ಮಾವಿನಕಾಯಿಲೆ ಉಪ್ಪಿನಕಾಯಿ ಹಾಕೊಂಡು ತಗೊಂಬರ್ತೀರ ಈ ನಮ್ಮ ಹುಚ್ಚು ಜನ ಎಣ್ಣೆ ಹೆಂಗಸ್ ತಂದ ತಡಿ ಅಂತೇಳಿ ಅಂದವ್ರ ತಗೊಂಡು ತಿಂದು 60 ವರ್ಷ ಬಾಳವ್ರ 30 ವರ್ಷಕ್ಕ ವಾಂಟ್ರ ಮಠದ ಹೊಲಕ್ಕ ವಾಂಟ್ರ ಯಪ್ಪ ನಿನ್ನ ಉಪ್ಪಿನಕಾಯಿ ತಿಂದ್ರೆ ಹೆಂಗ ಅಕ್ಕಾರ ಹೇಳು ಅಲ್ರಾಡ್ರನ್ನ ಅಕ್ಕ ಮುಕ್ಕಣ್ಣ ಅವೆಲ್ಲ ಮುರ್ಕೊಳಕ ಬಂದ ಸೊಂಟ ಇನ್ನೊಂದು 10 ವರ್ಷ ಬದುಕು ಸೊಂಟ ಬಂದು ಹೊಯ್ಕೊಂತ ಅದಿ ಯಾವ ಎಲ್ಲ ಹೆಂಗ್ ಜತ ಮಾಡ್ತೀವಿ ಯಾಕೋ ರಾಮು ಹೆಂಗಸರು ಕೈಯಾನ ಉಪ್ಪಿನಕಾಯಿ ತಿನ್ಬಾರ್ದಂತಾರನ ತಿನ್ನಬೇಕಲ್ಲ ಕಲ್ಪನಾ 2 ಆಗಿ ನೋಡವ ಮೊದಲ ಮಾಲ್ ನೋಡ್ಬೇಕು ಮಾಲ್ ನೋಡಿ ರೇಟ್ ಕೇಳ್ಬೇಕ ಹಾಕಿದಟ್ ನೆಕ್ಕಬೇಕಾ ನಂದೊಂದಿಟ್ಟು ನೆಕ್ಕಬೇಕು ನೆಕ್ಕ ಯಾರ್ದು ಚಲೋ ಐತಿ ಅವ್ರದ್ದು ಖರೀದಿ ಮಾಡ್ಬೇಕು. ಟೇಸ್ಟ್ ಕೊಡ್ರಿ ಉಪ್ಪಿನಕಾಯಿ. ಹೌದ್ರಾ ತೆಗಿತೀನಿ ತಡಿಯಪ್ಪ ಮೊದಲು ನೆಕ್ಲಿ ಆಮೇಲೆ ನಿನ್ ನೆಕ್ಕಂತ ಬರ್ತಾನ ಎತ್ತೋ ನೆಕ್ಕ ಇವು ಬರಗೆಟ್ರಿ ನೆಕ್ಕಾಕ ಆಹಾ ಏನು ರುಚಿ ಐತಪ್ಪ ಉಪ್ಪಿನಕಾಯಿ. ಜೇನುತುಪ್ಪ ತಿನ್ನಂಗತ್ ನೋಡು ಗೋಪಿ ಜೇನುತುಪ್ಪ ತಿನ್ನಂಗತ್ ಎಣ್ಣೆ ಅಲ್ಲೋ ಮಗನ ಕೈ ಹಾರಬಾರ್ದ ಉಪ್ಪಿನಕಾಯಿ ತಿಂದ ರುಚಿ ಇರದ ಏನ್ ಮಾಡಿದ್ಪ ಮಗನ ಕಲ್ಪನಾ ಮಂಜಾನ ಮಕ್ಕಳ ಎಣ್ಣಿನ ಉಪ್ಪಿನಕಾಯಿ ರುಚಿ ಸಿಹಿ ಇದ್ರು ಕೈ ಇದ್ರು ಸಿಹಿ ಅನ್ನೋ ಜಾತಿ ಅವ್ರು ನೀವು ನಂದೊಂದಿಟ ನೆಕ್ಕಿ ನೋಡ್ರಲೆ ನಂದೊಂದಿಟ ನೆಕ್ಕಿ ನೋಡ್ರಿ ಏನಿಲ್ಲ ನೆಕ್ಕಾಕ ನಿಂದ್ರದಾಗ
ಉಪ್ಪಿನಕಾಯಿ ಮರ ಇದ ಏನ್ ಮೆಕ್ಕಿನಕಾಯಿ ಉಪ್ಪಿನಕಾಯಿ ಐತು ಕ್ಯಾಟ್ ಟಿಸ ಆಯ್ತು ಇದು ಉಪ್ಪಿನಕಾಯಿ ಕ್ಯಾಟ್ ಟಿಸ ಆಯ್ತಿದ ಇಷ್ಟ ಆಗೋದೇನು ಮಾಡಿತ್ತಪ್ಪ, ಇಷ್ಟ ಆಗೋದೇನು ಮಾಡಿತ್ತು? ಮೊದಲ ಹೆಣ್ಣಿನ ರುಚಿ ನೋಡಿದ ಮ್ಯಾಲ ಇಷ್ಟ ಆಗೋದೇನು ಮಾಡ್ತು? ತಿಪ್ಪೇಸಿ ಬಾಯಿಲೆ ಹೇಳ ನಿನಗೆ ಒಂದು ಪಾಕೆಟ್ ಫ್ರೀ ಕೊಡ್ತೇನೆ. ತಿಂದ ಏನನ್ನೋದು ನಿಜ ಹೇಳ. ಒಂದು ಪಾಕೆಟ್ ಫ್ರೀ. ನೀನು ಆ ಮಗನಂಗ ಹೆಣ್ಣಿನ ಕಡೆ ಜಾಗ ಬೇಡ. ತಡಿ ನಾ ಎಲ್ಲ ಹೇಳ್ತಾನೆ ತಡಿ. ಗೋಪಿ ರಾಮನ ಉಪ್ಪಿನಕಾಯಿ ರಾಮನ ಉಪ್ಪಿನಕಾಯಿ ಈಕಿಕ್ಕಿಂತಾನು ಭಾರಿ ಚಲೋ ಐತು. ಹೋಗ ಅವನ ಉಪ್ಪಿನಕಾಯಿ ಚಲೋ ಐತಿ, ಇವ್ರದ ಉಪ್ಪಿನಕಾಯಿ ಚಲೋ ಐತಿ ನೋಡ. ಅದ ಅಂತ ನಾನು ಜಿಗಾಕತ್ ನಾವ ಯಪ್ಪ ಅವಂದ ಜೂನ್ದಾಗ ಐತಿ ತಡ್ಕೋ, ಈಗ ಜಿಗಿಬೇಡ. ಅವಂದ ಚಲೋ ಇರೋದು ಅದ ಕಟ್ಟು ಜಿಗದಾಡಕತ್ತ ನಾವು. ಅವ್ರದ ಚಲೋ ಆಯ್ತು ಮರ, ನಮ್ ಇವ್ರದ ಚಲೋ ಐತಿ ಉಪ್ಪಿನಕಾಯ. ಮಾರಾಯ ಅವಂದ ಚಲೋ ಇರೋದ, ಇವ್ರ ಚಲೋ ಐತಿ ಉಪ್ಪಿನಕಾಯ. ಅವಂದ ಚಲೋ ಇರೋದು ಬಿಡೋ ನೀನ. ಅವಂದ ಅವಂದ ಚಲೋ ಐತೆ. ವ್ಯಾಪಾರ ಮಾಡೋರು ನಾವು, ನೀವ್ಯಾಕೆ ಜಗಳ ಮಾಡಕತ್ತೀರಿ? ತಡಿ, ನಂದೊಂದು ಕಂಡೀಷನ್ ಐತಿ. ಹೇಳ. ನೀ ವ್ಯಾಪಾರ ಮಾಡ್ತೇನೆ ಹೇಳ. ಉಪ್ಪಿನಕಾಯಿ ಮಾರೋಣ. ಹೇಳ್ರಿ ಏನೈತಿ? ಇವ ಈಗ ಹಿಂಗಂದಾರ, ವಯಸ್ನಾಗ ಹೆಂಗಿರ್ಬೇಕು ಇವ? ಬರೀ ಮಂದಿ ದೀಪ ಹಚ್ಚಿರ್ಬೇಕು ನೋಡಿ ವಯಸ್ನಾಗ. ಇವ ನಮ್ಮ ಮನೆ ಬಿಟ್ಟು ಮಂದಿದ ಹಚ್ಚಿರ್ಬೇಕು ಇವ ದೀಪ. ಲೇ ಉಪ್ಪಿನಕಾಯಿ, ನಂದೊಂದು ಕಂಡೀಷನ್ ಐತಿ ನೋಡು. ಇದಕ್ಕೆ ನೀ ನೀನು ಕಂಡೀಷನ್ ಹೇಳ, ಅದಕ್ಕೆ ನಾವು ಒಪ್ಕೊಂತ. ಹೇಳ ನೋಡು, ಒಂದು ಒಗಟ ಹೇಳ್ತೀನಿ, ನೀವೊಂದು ಹೇಳ ನಾವೊಂದು ಹೇಳ್ತೇನೆ. ಆ ಒಗಟ ಬಿಡಿಸಿ ಆ ಒಗಟದಾಗ ಯಾರು ಗೆಲ್ಲತಾರ ಅವ್ರು ಇಲ್ಲದ ವ್ಯಾಪಾರ ಮಾಡೋದು. ನೀ ಏನಂತಿ? ಹೌದು ನೋಡು ರುಕ್ಕು, ನೀ ಬರಬ್ಬರಿ ಹೇಳಿದ್ ನೋಡ. ನಾ ಬರಬ್ಬರಿ ಹೇಳ್ತೀನಲ್ಲ, ಕರೆಕ್ಟ್ ಇದೆ ನಿಂದ. ನಾಲ್ಕು ಹೇಳ್ರಿ ನಿಮ್ ಇಬ್ಬರದು ಒಗಟ. ಹಂಗಾರ ನಾನ ಮೊದಲು ಹೇಳ್ತೇನೆ ನೋಡ. ಹಂಗಾರ ಹೇಳ ರಾಮು ಹೇಳ. ಅಪ್ಪಾಗ 3, ಅವ್ವಾಗ ಒಂದ ಅವ್ವಾಗ ಏನ್ ಹೇಳು? ಉಪ್ಪಿನಕಾಯಿ ಒಡದ. ಇದೇ ಅಂತ ಹೋಗಟ್ಲೆ ಇದ. ಮೊನ್ನೆ ನಮ್ಮ ಅವನ ಮಗಳ ಪ್ರೇಮ್ಲತಾ ಹುಟ್ಟಾಳಲ್ಲ, ಆಕೆ ಹೇಳ್ತಾ ಇದನು ಒಗಟ. ತಮ್ಮ ಆಕೆ ಅವ ಒಗಟ ಹೇಳ್ಯಾನಲ್ಲ, ನಿನಗ್ ಗೊತ್ತೈತೇನ ಅದು? ಅಲ್ಲ ಅವ ಏನೋ 3 ಅಂತಾನಲ್ಲ, ಏನವು? ಮತ್ತೇನ್ಪ ಮತ್ತೇನ 3 ಅವನ್ ಸಾಮಾನ. ಬಾಯಾಗ ಮಣ್ಣು ಹಾಕ್ಲಿ, ಬರ ಸಾಮಾನ್ ಅಂತ ಸಾಮಾನ್. ಉತ್ತರ ಗೊತ್ತಿದ್ರ ಹೇಳ್ಬೇಕು, ಇಲ್ಲ ಸುಮ್ ಕುಂದ್ರಬೇಕು. ನಾ ಹೇಳ್ತೀನಿ ಕೇಳಿಗೆ. ಉಪ್ಪಿನಕಾಯಿ ನಾ ಹೇಳ ಉತ್ತರನ. ಹಾ ಹೇಳಿ. ಅಜ್ಜನ 3 ಅಂದ್ರ 3 ವಿಭೂತಿ ಪಟ್ಟ. ಹೌದಾ? ಅಮ್ಮಂದು 1 ಅಂದ್ರ ಹನಿ ಮೇಲಿರೋ ಕುಂಕುಮ. ಕರೆಕ್ಟ್ ಐತಿಲ್ಲ? ಕರೆಕ್ಟ್. ಹಂಗೆ ಉಪ್ಪಿನಕಾಯಿ ಹಂಗೆ ಹಂಗೆ ನಾವು ನಿಂದು ಏನು ಹೇಳು? ಒಗಟ್ಟು ಬಿಡಿ ಹೇಳ್ತೇನೆ. ಉಪ್ಪಿನಕಾಯಿ ನೀ ಅದನ್ನ ಉಗುಳು, ಆಮೇಲೆ ಹೇಳ್ತೀನಿ. ಇಲ್ಲ ಅಂದ್ರೆ ಹೇಳೋದಿಲ್ಲ ನಾನು. ಉಗುಳು, ಇಲ್ಲಾರ ಉಗುಳು, ಇಲ್ಲ ಅಲ್ಲಾರ ಉಗುಳು, ಒಟ್ಟು ಉಗುಳು. ಅತ್ತಾಗ ಅದನ್ನು ಸೋರಿಸ್ತಾನ, ನನ್ನೂ ಸವರ್ತಾನ. ಬಾ ಬಾ ಅಜ್ಜಿ, ನೀನೊಬ್ಬ ಕಡಿಮೆ ಆಗಿ ಬಾ. ಎಲ್ಲಿಂದ ಬರ್ತಿರ್ರೋ ನೀವೆಲ್ಲ? ಹೇಳ ಒಡಪನ. ಹಾ ಹೇಳ ಹೇಳ ಬೆಕ್ಕದಂಗ ಹೇಳ. ನಮ್ ಗಂಡುಗಳು ರೆಡಿ ಅದಾರ. ಕೇಳ ಹಂಗಂದ್ರೆ ಕಚ್ಚಿ ಬಿಚ್ಚಿ ಬೀಜ ಜಜ್ಜಿ ಬಿಡು. ಮತ್ ನೀ ಏನ್ರಿ ಎತ್ತಿಗಿತ್ತಪ್ಪ ಯಪ್ಪ? ಮತ್ತ ಅವ ಬೀಜ ಮತ್ ಅವೇ ಬ್ಯಾರೆ ತಕೊಂಡು ಏನ್ರ ಮಾಡಿದ್ರು ನಾ ಏನ್ ಮಾಡ್ಲಿ ಕಟ್ಟ ದೋಸ್ತ? ಕಚ್ಚಿ ಬಿಚ್ಚಿ ಬೀಜ ಜಜ್ಜಿ 6 ತಿಂಗಳು ಒಣ ಹಾಕಿದ್ರು ಅದ್ರ ಹಸಿನ ಆರಂಗಿಲ್ಲ ನೋಡ. ಏನು ರಾಮು? ಏನು ತಿಪ್ಪಿ? ಏನು ಯಪ್ಪ ಕಚ್ಚಿ ಗಿಚ್ಚಿ ಬಿತ್ತು ಅಂತಾಳಲ್ಲೋ ಮರಾಯ ಈಕೆ. ಇದ್ರ ಒಗಟ್ಟು ನಿನಗೆ ಗೊತ್ತಾರ ಐತೇನು ಇಲ್ಲೋ? ಕಚ್ಚಿ ಗಿಚ್ಚಿ ನನಗ ತಿಳಂಗಿಲ್ಲ. ನೀನ ಹೊಡೆದ ಹೇಳ. ನಾ ಸೋತ್ನೆ ರುಕ್ಕು. ಸೋತೆ ಸೋತೆ ಹಾ ನೋಡ್ದಲ್ಲ, ನನಗೆ ಗೊತ್ತು, ನನಗೆಲ್ಲ ಮಾಡ್ತೀನಿ ಅಂತೇಳಿ ಹೇಳ ಉತ್ತರನ. ಹೇಳ. ಇದ್ರ ಉತ್ತರ ಹುಣಸೆ ಹಣ್ಣು. ಕಚ್ಚಿ ಬಿಚ್ಚಿ ಅಂದ್ರೆ ಅದರ ಮ್ಯಾಲೆ ತೊಗಟಿ ಬಿಚ್ಚಿ ಅದನ್ನ ಜಜ್ಜಿ 6 ತಿಂಗಳು ಹಾಕಿದ್ರು
ಅದ್ರದ್ದು ರುಚಿ ಹೋಗುತ್ತಾನ ಅದ್ರ ಹಸಿ ಅರತ್ತನ ಇಲ್ಲ ಬರಬರ ಐತಿಲ್ಲ ಅಲ್ಲ ನನಗಿದು ಗೊತ್ತಿತ್ತಿದ ಮೊದಲ ಹೇಳಬೇಕಿಲ್ಲ ನೀ ಇದ ಐತೆ ಅಂತೇಳಿ ಅವ್ರು ಹೇಳಂತ ನಾ ಸುಮ್ಮನ ಆದ್ನೆ ಅಲ್ರು ಅಟ್ಟು ಹೇಳಕ್ ಬರ್ದಲ್ಲ ಪಾ ನಿಮಗ ಮಾಡಿ ಜಾಣ್ಯಾರದಿರಿಪ್ಪ ನೀವು ಅಕ್ಕೆ ಮುಂದೆ ಈ ನಮನಿ ಮಾತಾಡ್ತೀರಪ್ಪ ಜಸ್ಟ್ ಮಿಸ್ ಅಲ್ಲ ನಿಮ್ಮಿಬ್ರು ಕುಣ್ಯಾಕ್ ಬರ್ತೈತೆ ನೋಡೋಣ ಟ್ರೈ ಮಾಡೋಣ ಹಂಗಂತಿ ಚಾಲು ಮಾಡೋಣ ಯಾವ ಬಸ್ಸಪ್ಪ ಪುಡಕಲ ಕಟ್ಟಿ ಬಸ್ ಸ್ಟ್ಯಾಂಡಿನ್ಯಾಗ ನಿಂತಾಳ ಕಡಿ ಬಿಡುಕಿ ನಾಟಕ ಮಾಡಕ ನೀ ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಕಿ ಬರ್ತಾಳ ನನ್ನ ಹುಡುಕಿ ಸೀಸನ್ದಾಗ ಬಾಗಲಕೋಟಿ ಬಸ್ ಸ್ಟ್ಯಾಂಡಿನಾಗ ಬಾಗಲಕೋಟಿ ಬಸ್ ಸ್ಟ್ಯಾಂಡಿನಾಗ ನಿಂತಾಳ ಕಡಿ ಬಿಡುಕಿ ನಿಂತಾಳ ಕಡಿ ಬಿಡುಕಿ ಕಾಲೇಜ ಮುಗಿಸಿ ಗಡಬಡ ಮಾಡಿ ಬರ್ತಾಳ ನನ್ನ ಹುಡುಗಿ ಬರ್ತಾಳ ನನ್ನ ಹುಡುಗಿ ಇದು ನಮಗೆ ಬೇಕಾಗಿರೋದು ಇವ್ರ ಜೊತೆ ಎಲ್ಲ ಗುದ್ದಾಡ್ತೆ ಬೆಳಕ ಉಪ್ಪಿನಕಾಯಿ ಹೋಗೋಣ ಏನು ಮನೆ ಕಡೆ ಏ ತಮ್ಮ ಸಾಕ್ ಬರ್ರಿನ ಆ, ನಡಿಯಪ್ಪ ಬಂದೆ ಅಲ್ಲ ಕಲ್ಪನಾ 3 ಒಂದು ಪಿಕ್ಚರ್ ತೆಗೆದು ಬಿಡೋಣ ಸೇಮ್ ಹಂಗದಿ ನೋಡಿ ನೀನು ನೋಡಕ ನೀ ಕಲ್ಪನಾ 3 ನೀ ಉಪೇಂದ್ರ ಪಾತ್ರ ಮಾಡು ನಾವು ಉಮಾಶ್ರದ ನಾ ಮಾಡ್ತೀನಿ ಆ? ನಡಿ ಡಬ್ಬಿ ಕಾಲಿ ಹೋಗೋಣ ಎಲ್ಲಿಂದ ಬರ್ತೀರೋ ನಮ್ಮ ಜೀವ ತಿನ್ನಕ